ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಕಳೆದ 5-6 ವರ್ಷಗಳಿಂದ ಮಟ್ಕಾ ಮತ್ತು ಇಸ್ಪೆಟ್ ಜೂಜಾಟ ಕಂಪ್ಲಿ ಪೊಲೀಸರ ಸಂಪೂರ್ಣ ಸಹಕಾರದಿಂದ ನಡೆದಿದೆ. ಕಂಪ್ಲಿ ಪೊಲೀಸರಿಗೆ ತಿಂಗಳ 15 ಲಕ್ಷ ಲಂಚ ಮಟ್ಕಾ ಮತ್ತು ಇಸ್ಪೆಟ್ ದಂಧೆಕೋರರು ಕೊಡುತ್ತಿದ್ದಾರೆ. ಇದಕ್ಕಾಗಿ ಕಂಪ್ಲಿ ಪೊಲೀಸರು ಮಟ್ಕಾ ಮತ್ತು ಇಸ್ಪೆಟ್ ದಂಧೆಕೋರರಿಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಒಬ್ಬ ಸಾಮಾಜಿಕ ಹೋರಾಟಗಾರನಾದ ನಾನು ಒಂದು ಇಲ್ಲೀಗಲ್ ದಂಧೆಯನ್ನು ಕಡಿವಾಣ ಹಾಕಬೇಕೆಂಬ ಉದ್ದೇಶದಿಂದ 21ನೇ ತಾರೀಕು ಮತ್ತು 21ನೇ ತಾರೀಕು 112 ಎಲ್ಲೆಲ್ಲಿ ಇಲ್ಲೀಗಲ್ ಇಸ್ಪೆಟ್ ನಡೆಯಕತ್ತವೋ ಅಲ್ಲಲ್ಲಿ 112 ಫೋನ್ ಮಾಡಿ ಇಂಟಿಮೇಷನ್ ಕೊಟ್ಟಿರ್ತೀನಿ. ಅಲ್ಲಿ ಬಂದ್ ಮಾಡಿಸಿರ್ತಾರೆ 112ದವ್ರು ಹೋಗಿ. ಮತ್ತೆ 22 ತಾರೀಕು ನಿನ್ನೆ 9 ಕಾಲಿಗೆ 112 ಫೋನ್ ಮಾಡ್ತೀನಿ. ಹೊಸಪೇಟೆ ರೋಡಲ್ಲಿ ಗಣೇಶ್ ರೆಸ್ಟೋರೆಂಟ್ನಲ್ಲಿ ಇಲ್ಲೀಗಲ್ ಆಗಿ ಇಸ್ಪೆಟ್ ದಂಧೆ ನಡೀತಾ ಇದೆ, ಇಮ್ಮಿಡಿಯೇಟ್ ಬರ್ಬೇಕಂತೆ 112 ಫೋನ್ ಮಾಡ್ತೀನಿ. 112 10 ನಿಮಿಷ ಬಿಟ್ಟು ನನಗೆ ಫೋನ್ ಮಾಡ್ತಾರ. ನೀನು ಎಲ್ಲಿ ಇದೆ ಅಂತ. ನಾನು ವಾಲ್ಮೀಕಿ ಸರ್ಕಲ್ ಇದ್ದೀನಿ ಸರ್ ಅಂತೀನಿ. ವಾಲ್ಮೀಕಿ ಸರ್ಕಲ್ ಬರ್ತೀನಿ, ಅಲ್ಲೇ ಇರೋ ಅಂತ. ನನಗೆ 10 ನಿಮಿಷ ತಡಿ ಅಂತ ಅಲ್ಲೇ ಇರೋ ಕೇಳಿದ್ರು. ಅವರು 112 ಪೊಲೀಸರೇ ಮತ್ತೆ ಯಾರಿಗೆ ಅಕ್ರಮ ಮಟ್ಕಾ ಮತ್ತು ಇಸ್ಪೆಟ್ ದಂಧೆಕೋರರಿಗೆ ಮಾಹಿತಿ ಕೊಡ್ತಾರ. ಈ ನಾರಾಯಣ ಸ್ವಾಮಿ ಇಲ್ಲಿ ವಾಲ್ಮೀಕಿ ಸರ್ಕಲ್ ಇದಾರ, ನೀವು ಬೇಕಾದ್ರೆ ಕೊಲೆ ಮಾಡಬಹುದು ಅಂತ ಹೇಳಿ ನನಗೆ ಮಾಹಿತಿ ಕೊಡ್ತಾರ. ಅವರಿಗೆ ಇಸ್ಪೆಟ್ ದಂಧೆಕೋರರು ಬಂದು ಒಂದು 15-25 ಜನ ಸೇರಿ ವಾಲ್ಮೀಕಿ ಸರ್ಕಲ್ ಹತ್ರ ನಿಂತ್ಕೊಂಡು, ನಾನು ಅಲ್ಲಿಗೆ 112 ಸ್ಪಾಟ್ ತೋರ್ಸೋಣ ಅಂತ ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಮಾರಣಾಂತಿಕ ಹಲ್ಲೆ ಮಾಡಕ್ ಬರ್ತಾರೆ. ನಾನು ತಪ್ಪಿಸ್ಕೊಂಡು ಓಡ್ಬಿಡ್ತೀನಿ. ಆದ್ರೂ ನನ್ನ ಬೆನ್ನತ್ತಿ ಬಿಡ್ತಾ ಇಲ್ಲ. ಒಂದು 25 ಜನ ಸೇರಿ ನನ್ನ ಬೆನ್ನತ್ತಿ ಬಿಡ್ಲಿಲ್ಲ. ಲಾಸ್ಟಿಗೆ ಹಿಡ್ಕೊಂಡು ಎಲ್ಲಿ ಬೇಕು ಕಲ್ ತಗೊಂಡ್ರು, ರಾಡ್ ತಗೊಂಡು ಬಡಿದ್ರು, ಕಟ್ಟಿಗೆ ತಗೊಂಡು ಬಡಿದ್ರು, ಹೆಂಗ್ ಸಿಕ್ಕಂಗ್ ಬಂದ್ರು. ತಲೆಗೆ ಒಂದು ಕಲ್ಲು ಇನ್ನು ಸ್ವಲ್ಪ ಮಿಸ್ ಆಯ್ತು. ತಲೆಗೆ ನಾನು ಕಲ್ಲು ಬಿದ್ದರೆ ನಾನು ಉಳಿತಿದ್ದಿಲ್ಲ ನಿನ್ನೆ. ಕಾರಣ ಈ ಕಂಪ್ಲಿ ಪೊಲೀಸರು ಕುಮ್ಮಕ್ಕಿನಿಂದ ಕಂಪ್ಲಿ ಪೊಲೀಸರು ಮತ್ತು ಮಟ್ಕಾ ಮತ್ತು ಇಸ್ಪೆಟ್ ದಂಧೆಕೋರರು ಎಲ್ಲರೂ ಸೇರಿಕೊಂಡು ನನ್ನ ಕೊಲೆ ಮಾಡಕ್ಕೆ ನಿನ್ನೆ ಕುತಂತ್ರ ಮಾಡಿರುತ್ತಾರೆ. ಕಾರಣ ಸಂಬಂಧಿಸಿದ ಮೇಲಾಧಿಕಾರಿಗಳ ಗಮನಕ್ಕೆ ಕಂಪ್ಲಿ ಪೊಲೀಸ್ ಠಾಣಾಧಿಕಾರಿಗಳಾದ ವಾಸುಕುಮಾರವನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಈ ವಿಡಿಯೋದ ಮುಖಾಂತರ ತಿಳಿಸಿದ್ದೇನೆ. ಮತ್ತು ಮಾನ್ಯ ಗೃಹ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಕಂಪ್ಲಿ ಪೊಲೀಸ್ ಠಾಣಾಧಿಕಾರಿ ಅಕ್ರಮ ಮಟ್ಕಾ ಮತ್ತು ಇಸ್ಪೆಟ್ ದಂಧೆಕೋರರಿಗೆ ನನ್ನನ್ನು ಕೊಲೆ ಮಾಡಲು ಪ್ರಚೋದನೆ ನೀಡಿರುವ ಕಂಪ್ಲಿ ಠಾಣಾಧಿಕಾರಿ ವಾಸುಕುಮಾರವನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಈ ವಿಡಿಯೋದ ಮುಖಾಂತರ ಪದೇ ತಿಳಿಸುತ್ತಿದ್ದೇನೆ. ಇದೇ ರೀತಿ ಕಳೆದ 3 ವರ್ಷದಿಂದ ನನ್ನ ಮೇಲೆ 8 ಕೇಸ್ ಹಾಕಿದ್ದಾನೆ. ಕಾರಣ ಸಂಬಂಧಿಸಿದ ಮೇಲಾಧಿಕಾರಿಗಳು ಇವರು ವಾಸುಕುಮಾರ್ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಈ ವಿಡಿಯೋದ ಮುಖಾಂತರ ತಿಳಿಸುತ್ತಿದ್ದೇನೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.